ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 17 ನವೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, यह पुरुषोत्तम संगम युग है. पुरानी दुनिया बदल रही है. तुम्हें अब पुरुषार्थ कर उत्तम देव पद पाना है. ಮಧುರ ಮಕ್ಕಳೇ, ಈಗ ಇದು ಪುರುಷೋತ್ತಮ ಸಂಗಮ ಯುಗ ನಡೀತಾ ಇದೆ. ಪುರುಷೋತ್ತಮ ಅರ್ಥಾತ್ ಆತ್ಮ ಫಸ್ಟ್ ಪರ್ಸನ್, ಮನಸ್ಸು ಸೆಕೆಂಡ್ ಪರ್ಸನ್, ಶರೀರ ಥರ್ಡ್ ಪರ್ಸನ್. ಈ ಡ್ರಾಮಾ ಮತ್ತು ಜಗತ್ತು ಫೋರ್ತ್ ಪರ್ಸನ್. ನಾವು ಇಲ್ಲಿವರೆಗೂ ಫೋರ್ತ್ ಪರ್ಸನ್ ಆಗಿರುವಂತಹ ಜಗತ್ತು, ಮನುಷ್ಯರು, ಜೀವನ, ಸಂಬಂಧಗಳಿಗೆ ಬಹಳ ಬೆಲೆ ಕೊಡ್ತಾ ಇದ್ವಿ, ಬಹಳ ಮಹತ್ವ ಕೊಡ್ತಾ ಇದ್ವಿ. ಅವುಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಾವು ನಮಗೆ ಬಹಳಷ್ಟು ಅಟೆನ್ಷನ್ ಕೊಡ್ತಾ ಇದ್ವಿ. ಸೆಕೆಂಡ್ ಲೆವೆಲ್ ಒಳಗೆ ಶರೀರದ ಆರೋಗ್ಯ, ಶರೀರದ ಒಂದು ಎಕ್ಸರ್ಸೈಸ್, ಶರೀರದ ಮೇಂಟೆನೆನ್ಸ್ ಕಡೆಗೆ, ನಂತರ ಮನಸ್ಸಿನ ಕಡೆಗೆ ವಿಚಾರ ಮಾಡ್ತಿದ್ದು ಸೆಕೆಂಡ್ ಪರ್ಸನ್. ಮನಸ್ಸನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಮನಸ್ಸನ್ನು ಹೇಗೆ ಶಾಂತಗೊಳಿಸಬೇಕು ಅಂತ ಹೇಳಿ. ಯಾವುದು ಫಸ್ಟ್ ಪರ್ಸನ್ ಇದೆ, ಆತ್ಮನ ಕಡೆಗೆ ಇಲ್ಲಿವರೆಗೆ ಜಗತ್ತಿನಲ್ಲಿ ಯಾರೂ ನಮಗೆ ಗಮನ ಕೊಡಿಸಿಲ್ಲ, ನಮ್ಮ ಸತ್ಯದ ಅರಿವು ನಮಗೆ ಮಾಡಿಸಿಲ್ಲ. ಆದರೆ ಬಾಬಾ ಸತ್ಯ ಜ್ಞಾನವನ್ನು ನೀಡಿ ನಮಗೆ ನಮ್ಮ ಒಂದು ಮೂಲ ಅಸ್ತಿತ್ವದ ಬಗ್ಗೆ, ನಾನು ನಿಜವಾಗಿಯೂ ಯಾರಿದ್ದೀನಿ ಅನ್ನುವಂಥ ಒಂದು ಸತ್ಯವನ್ನು ತಿಳಿಸಿ, ಫಸ್ಟ್ ಪರ್ಸನ್ ಪುರುಷ ಉತ್ತಮ್, ನಾನು ಬಹಳ ಸರ್ವಶ್ರೇಷ್ಠ ಆಗಿರುವಂಥ ನಿರಾಕಾರ ಪರಮಾತ್ಮನ ಸಂತಾನ, ಮೂಲ ರೂಪದಲ್ಲಿ ನಾನು ಶಾಂತ ಪವಿತ್ರ ಇದ್ದೀನಿ, ನಾನೇ ಫಸ್ಟ್. ಹಾಗಾಗಿ ನನ್ನ ಪೂರ ಅಟೆನ್ಷನ್, ನನ್ನ ಪೂರ ಒಂದು ಅನುಭೂತಿ, ಲಕ್ಷ್ಯ ನನ್ನ ಕಡೆಗಿರಬೇಕಾಗಿದೆ. ಯಾಕೆಂದರೆ ನಾನು ಆತ್ಮ ಪುರುಷೋತ್ತಮ ಇದ್ದೀನಿ ಅನ್ನುವಂತಹ ಸತ್ಯವನ್ನು ಈ ಸೆಕೆಂಡ್ ಪರ್ಸನ್ ಆಗಿರುವಂತಹ ಮನಸ್ಸಿಗೆ ಜಾಗೃತ ಮಾಡಿ ತಿಳಿಸ್ಬೇಕಾಗಿದೆ. ಇದಕ್ಕೆ ಬಾಬಾ ಅಂತಾರ, ಈ ಪುರುಷೋತ್ತಮ ಸಂಗಮ ಯುಗ ನಡೀತಾ ಇದೆ. ಅರ್ಥಾತ್ ಆತ್ಮ ಸದಾ ಪುರುಷೋತ್ತಮ ಇದೆ, ಪುರುಷೋತ್ತಮ ಇದ್ದೀನಿ ಅನ್ನುವ ಸತ್ಯವನ್ನು ಈ ಮನಸ್ಸು ಆತ್ಮನಿಂದ ಅಗಲಿ ಹೋದ ಕಾರಣದಿಂದ ಮರ್ತು ಹೋಗಿದೆ. ಸ್ವಯಂ ನಾ ಪುರುಷೋತ್ತಮ ಇದ್ದೀನಿ ಅಂತ ಮನಸ್ಸು ದೇಹದ ಜೊತೆಗೆ, ರಾವಣನ ಜೊತೆಗೆ, ಮಾಯೆ ಜೊತೆಗೆ ಕನೆಕ್ಟ್ ಆಗಿರುವ ಕಾರಣ ಮನಸ್ಸು ಸೆಕೆಂಡ್ ಪರ್ಸನ್ ಆಗಿದೆ. ಹಾಗೆ ನೋಡಿದರೆ ಸತ್ಯುಗದಲ್ಲಿ ಮನಸ್ಸು ಆತ್ಮನ ಜೊತೆಗೆ ಮರ್ಜ್ ಆಗಿರುವ ಕಾರಣ, ಹೇಗೆ ಆತ್ಮ ಫಸ್ಟ್ ಪರ್ಸನ್ನೋ ಪುರುಷೋತ್ತಮನೋ, ಮನಸ್ಸು ಕೂಡ ಪುರುಷೋತ್ತಮ ಆಗಿರ್ತದೆ. ಆದರೆ ದ್ವಾಪರ ಯುಗದಿಂದ ಈ ಮನಸ್ಸು ಸೆಕೆಂಡ್ ಪರ್ಸನ್ ಆತ್ಮನಿಂದ ಅಗಲಿ ಇದು ತನಗೆ ತಾನು ದೇಹ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ತದೆ. ಅದಕ್ಕಾಗಿ ಈ ಮನಸ್ಸಿಗೆ ಶಿಕ್ಷಣ ಕೊಡುವಂಥದ್ದು, ನಾನು ಆತ್ಮ ಇದ್ದೀನಿ, ನಾ ಪುರುಷೋತ್ತಮ ಇದ್ದೀನಿ ಎನ್ನುವಂಥ ಪುರುಷೋತ್ತಮರಾಗುವ ಶಿಕ್ಷಣ ಬಾಬಾ ಇದೇ ಸಂಗಮ ಯುಗದಲ್ಲಿ ಕೊಡ್ತಾ ಇದ್ದಾರೆ. ಇದಕ್ಕನೇ ಜಗತ್ತು ಬದಲಾಗೋದು ಅಂತಾರೆ. ಯಾಕಂದರೆ ಜಗತ್ತು ಸೃಷ್ಟಿಯಾಗಿದ್ದು ಈ ನನ್ನ ಮನಸ್ಸಿನಲ್ಲಿ, ನನ್ನೊಳಗೆ. ಅರ್ಥಾತ್ ಸಂಕಲ್ಪಸೆ ಸೃಷ್ಟಿ ಅಂತಾರೆ ಬಾಬಾ. ಸಂಕಲ್ಪದಲ್ಲಿ ಯಾವಾಗ ನನ್ನ ಅಟೆನ್ಷನ್ ಸೆಕೆಂಡ್ ಪರ್ಸನ್ ಮನಸ್ಸಿನ ಮೇಲೆ, ದೇಹದ ಮೇಲೆ, ಜಗತ್ತಿನ ಮೇಲೆ ಅಟೆನ್ಷನ್ ಕೊಡ್ತಾ ಅದೇ ನಾನಾಗ್ಬಿಟ್ಟಿದ್ದೆ. ಈಗ ನನಗೆ ಗೊತ್ತಾಗ್ಬಿಟ್ಟಿದೆ ನಾನು ಯಾರು ಅಂತ. ಹೀಗಾಗಿ ನಾನು ಇವೆಲ್ಲವುಗಳಿಂದ ಡಿಟ್ಯಾಚ್ ಆಗಿ ನನ್ನ ಆತ್ಮೀಯ ಸತ್ಯದಲ್ಲಿ ಸ್ಥಿತ ಆಗ್ತೀನಿ. ನನ್ನ ಒಂದು ಮೂಲ ಅಸ್ತಿತ್ವ, ಮೂಲ ಶಾಂತಿಯಲ್ಲಿ ನಾನು ಈಗ ಅನುಭವ ಮಾಡ್ತಾ ಇದ್ದೀನಿ. ಇದಕ್ಕೆ ಬಾಬಾ ಅಂತಾರೆ ಜಗತ್ತು ಬದಲಾಗ್ತಾ ಇದೆ. ಅಂದರೆ ಇಂಟರ್ನಲ್ ವರ್ಲ್ಡ್ ಒಳಗೆ ಯಾವುದು ಇಂಟರ್ನಲ್ ಸ್ಪೇಸ್ ಇದೆ ಮೈಂಡ್ ಒಳಗೆ, ಯಾವಾಗ ಇಲ್ಲಿ ಬದಲಾಗ್ತಾ ಹೋಗ್ತದೋ, ಸೊ ಇದೇ ಮ್ಯಾನಿಫೆಸ್ಟ್ ಆಗಿ ಹೊರಗಿನ ಜಗತ್ತು ಕೂಡ ಆಟೋಮೆಟಿಕ್ ಬದಲಾಗಲಿಕ್ಕೆ ಶುರುವಾಗ್ತದೆ. ತುಮ್ಹೆ ಅಬ್ ಪುರುಷಾರ್ಥ ಕರ್ ಉತ್ತಮ್ ದೇವ್ ಪದ ಪಾನಾ ಹೇ. ಈಗ ಪುರುಷಾರ್ಥ ಮಾಡಿ ಉತ್ತಮ ದೇವ ಪದವಿ ಪಡಿಬೇಕು. ಸೊ ಉತ್ತಮ ದೇವ ಪದವಿ ಅರ್ಥಾತ್ ಸತ್ಯುಗದಲ್ಲಿ ಹೋದ ಮೇಲೆ ಅಂತ ಅಲ್ಲ, ಇದೇ ಸಂಗಮ ಯುಗದಲ್ಲಿ ಈ ಮನಸ್ಸು ದೇವತೆಗಳಲ್ಲಿ ಇರುವಂತಹ ಸಂಸ್ಕಾರಗಳನ್ನು, ಸ್ವಭಾವವನ್ನು ಈಗದು ಧಾರಣೆ ಮಾಡ್ಕೋಬೇಕಾಗಿದೆ. ದೇವತೆಗಳಲ್ಲಿ ಎಲ್ಲರೊಳಗೂ ಆತ್ಮವನ್ನು ನೋಡುವಂತಹ, ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವಂಥದ್ದೇನೋ ಸಂಸ್ಕಾರ, ಸ್ವಭಾವ ಇತ್ತು, ಅದು ಈಗಲೇ ಧಾರಣೆ ಆಗಬೇಕು. ಇದಕ್ಕೆ ಬಾಬಾ ಹೇಳ್ತಾರೆ ದೇವ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಒಂದು ಪುರುಷಾರ್ಥವನ್ನು ಮಾಡಬೇಕು.
प्रश्न, सर्विसेबल बच्चों की बुद्धि में कौन सी बात सदैव याद रहती है? ಸೇವೆ ಮಾಡುವಂಥ ಮಕ್ಕಳ ಬುದ್ಧಿಯಲ್ಲಿ ಸದಾ ಯಾವ ಮಾತು ಸ್ಮೃತಿಯಲ್ಲಿ ಇರ್ತದೆ ಅಂತಾರೆ ಬಾಬಾ. ಉತ್ತರ, ಉನ್ಹೇ ಯಾದ್ ರೇತಾ ಹೈ ಕಿ ಧನ್ ದಿಯೇ ಧನ್ ನಾ ಕುಥೆ. ಯಾರು ಸೇವೆ ಮಾಡುವಂತಹ ಮಕ್ಕಳಿದ್ದಾರೆ ಅವರ ಬುದ್ಧಿಯಲ್ಲಿ ಸದಾ ಈ ಮಾತು ನೆನಪಿರ್ತದೆ, ಎಷ್ಟೆಷ್ಟು ಈಶ್ವರೀಯ ಜ್ಞಾನ ಧನವನ್ನು ನಾವು ದಾನದ ರೂಪದಲ್ಲಿ ಇನ್ನೊಬ್ಬರಿಗೆ ಜಾಗೃತ ಮಾಡುವ ರೂಪದಲ್ಲಿ ದಾನ ಮಾಡ್ತೀವೋ ಕೊಡ್ತೀವೋ, ಸೂಕ್ಷ್ಮ ರೂಪದಲ್ಲಿ ಸ್ಥೂಲ ರೂಪದಲ್ಲಿ ಜ್ಞಾನವನ್ನು ಕೊಡ್ತೀವೋ ಅದು ಎಂದಿಗೂ ಕಡಿಮೆ ಆಗೋದಿಲ್ಲ ಅಂತ. ಎಷ್ಟೆಷ್ಟು ಕೊಡ್ತೀವಿ ಅದು ಇನ್ನೊಂದಿಷ್ಟು ಬೆಳೀತಾ ಹೋಗ್ತದೆ. ಯಾಕಂದರೆ ಜ್ಞಾನ ಅವಿನಾಶಿ ಆಗಿರೋದ್ರಿಂದ ಅವಿನಾಶಿ ಜ್ಞಾನ ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ. ಇಸಿಲಿಯೇ ವಹ रात दिन नींद का भी त्याग कर ज्ञान धन का दान करते रहते हैं, थकते नहीं है. ಅದಕ್ಕಾಗಿ ಅವರು ರಾತ್ರಿ ಹಗಲು ನಿದ್ರೆಯ ತ್ಯಾಗ ಮಾಡಿ ಸೇವೆಯಲ್ಲಿ ತೊಡಗಿರ್ತಾರೆ, ಜ್ಞಾನ ಧನವನ್ನು ಕೊಡುವುದರಲ್ಲಿ ನಿರತರಾಗಿರ್ತಾರೆ. ಅವರೆಂದೂ ಸುಸ್ತಾಗೋದಿಲ್ಲ ಅಂತಾರೆ ಬಾಬಾ. ಸುಸ್ತಾಗೋದು ಅರ್ಥಾರ್ಥ ನಾನು ಈಗಾಗಲೇ ಬಹಳಷ್ಟು ಜ್ಞಾನವನ್ನು ಸಂಪಾದಿಸಿದ್ದೀನಿ ಅನ್ನುವಂಥ ಅಹಂ ಆಗಲಿ, ಅಥವಾ ನಾನು ಬಹಳ ಕೊಟ್ಟೀನಿ, ಬಹಳ ಸೇವೆ ಮಾಡಿದ್ದೀನಿ, ಬಹಳ ಜನರಿಗೆ ಕೋರ್ಸ್ ಮಾಡಿದ್ದೀನಿ ಅನ್ನುವಂಥ ಈ ಕರ್ತಾಪನದ ಭಾನ ಇದೆಯಲ್ಲ, ಇದೇ ಸುಸ್ತಾಗೋದು. ಸೊ ಬಾಬಾ ಹೇಳ್ತಾರೆ, ಡ್ರಾಮಾ ಅನುಸಾರ ಪಾರ್ಟ್ ಇರುವವರೆಗೂ ಅವ್ರ ಪಾರ್ಟಲ್ಲಿ ಸೇವಾ ಮಾಡುವ ಇಂಟ್ರೆಸ್ಟನ್ನು ಹೊಂದಿರ್ತಾರೆ. ಹೇಗೆ? ದಿನರಾತ್ರಿ ನಿದ್ದೆ ಬಿಟ್ಟು ದಿನ ರಾತ್ರಿ ನಿದ್ದೆ ಬಿಟ್ಟು ಸೇವೆ ಮಾಡೋದು ಹೇಗೆ? ಹಾಗೆ ನೋಡಿದರೆ ಸ್ಥೂಲವಾದ ಶರೀರಕ್ಕೆ ನಿದ್ರೆ ಬಿಟ್ಟು ಸೇವೆ ಮಾಡೋದ್ರಿಂದ 1 ದಿನ 2 ದಿನ ವಾರ 15 ದಿನ ತಿಂಗಳು ನಡಿಬೋದು, ಆಮೇಲೆ ಈ ಶರೀರ ವೀಕ್ ಆಗಿಬಿಡ್ತದೆ. ಆದರೆ ಬಾಬಾ ಹೇಳುವ ಉದ್ದೇಶ ದಿನ ರಾತ್ರಿ ನಿದ್ರೆ ಬಿಟ್ಟು, ಅರ್ಥಾತ್ ದಿನ ಮತ್ತು ರಾತ್ರಿ ಎಲ್ಲಿದೆ? ಡ್ರಾಮಾದೊಳಗಿದೆ. ನಾ ಆತ್ಮ ಡ್ರಾಮಾದಿಂದ ಪರೆ ಇದ್ದೀನಿ, ಟೈಮ್ ಲೆಸ್ ಇದ್ದೀನಿ, ಬಿಯಾಂಡ್ ಟೈಮ್. ಹೀಗಾಗಿ ನಾನು ಆತ್ಮ ಈ ಸತ್ಯವನ್ನು ಅರ್ಥ ಮೇಲೆ ನನಗೆ ಈ ದಿನರಾತ್ರಿಯ ಒಂದು ಮಲಗೋದಿದೆ. ರಾತ್ರಿ ಮಲಗೋದಾಗಲಿ, ದಿನದಲ್ಲಿಯೂ ಮಲಗೋದೆ. ಯಾಕೆ ಅಂತಂದರೆ ಸ್ಥೂಲ ರೂಪದಿಂದ ಶರೀರದಿಂದ ಡಿಟ್ಯಾಚ್ ಆಗಿ ಮಲಗುವುದಷ್ಟೇ ಮಲಗುವುದಲ್ಲ, ದೇಹಬಾನದಲ್ಲಿ ಸಿಲುಕುವುದು ಕೂಡ ಮಲಗುವುದೇ. ಅದಕ್ಕೆ ಬಾಬಾ ಹೇಳ್ತಾರೆ, ದಿನರಾತ್ರಿ ನಿದ್ದೆ ಬಿಟ್ಟು, ಅರ್ಥಾರ್ಥ ದಿನ ಆಗಲಿ ರಾತ್ರಿ ಆಗಲಿ ಈ ಒಂದು ಕಲಿಯುಗ ಅಥವಾ ಡ್ರಾಮಾದೊಳಗ ಈ ಡ್ರಾಮಾನ ರಿಯಲ್ ಅಂತ ಅನ್ಕೋತೀನಂತಂದ್ರೆ ಇದು ನಿದ್ರೆಯಲ್ಲಿ ಮುಳುಗಿದಂತೆ. ಇದೊಂದು ಡ್ರಾಮಾ ಇದೆ, ಜಸ್ಟ್ ಇದೊಂದು ಸಿನಿಮಾ ಥಿಯೇಟರ್ನಲ್ಲಿ ಇದೆಲ್ಲ ಮೂಮೆಂಟ್ಸ್, ಇವೆಲ್ಲ ಫೀಲಿಂಗ್ಸ್, ಇವೆಲ್ಲ ಶೋ ನಡೀತಾ ಇದೆ ಅನ್ನುವಂಥ ಸತ್ಯ ಯಾರು ಅನುಭವ ಮಾಡ್ತಾರೋ, ಈ ಡ್ರಾಮಾದಿಂದ ಸದಾ ತಮ್ಮನ್ನು ಪರೆಯಾಗಿರುವಂತಹ ನಿರಾಕಾರ ಆತ್ಮಸ್ವರೂಪದ ಒಂದು ಸತ್ಯದ ಅನುಭವ ಮಾಡ್ತಾರೋ, ಅವರು ದಿನ ರಾತ್ರಿಯ ಸೂಕ್ಷ್ಮ ಅಜ್ಞಾನದ ನಿದ್ರೆಯಲ್ಲಿ ಮುಳುಗೋದಿಲ್ಲ. ಅದರಿಂದ ಹೊರಬಂದು ಸದಾ ಸೇವೆಯಲ್ಲಿ ನಿರತರಾಗಿರ್ತಾರೆ. ಅವರೆಂದು ಸುಸ್ತಾಗೋದಿಲ್ಲ. ಸುಸ್ತಿ ಶರೀರಕ್ಕಾಗ್ತದೆ. ಯಾರು ಶರೀರ ಭಾನದಿಂದ ಪರ್ಯಾದಾರೋ ಅವರಿಗೆ ಯಾವುದೇ ರೀತಿಯ ಸೇವೆ ಮಾಡಲಿಕ್ಕೆ ಸುಸ್ತಾಗೋದಿಲ್ಲ. लेकिन अगर खुद में कोई अवगुण होगा तो सर्विस करने का भी उमंग नहीं आ सकता है. ಒಂದು ವೇಳೆ ಯಾರೊಳಗಾದ್ರೂ ಭಾಳ ಇಂಪಾರ್ಟೆಂಟ್ ಮಾತು, ಯಾಕೆ ಸೇವಾ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ಅಂತ. ಚಿತ್ರ ಪ್ರದರ್ಶನಿಯ ಮುಂದೆ ನಿಂತ್ಕೊಂಡು ಚಿತ್ರಗಳ ಬಗ್ಗೆ ವಿವರಣೆ ಮಾಡೋದೇ ಜ್ಞಾನ ದಾನ ಮಾಡಿದಂತೆ ಅಲ್ಲ. ಆ ಚಿತ್ರಗಳನ್ನು ತಯಾರು ಮಾಡೋದು, ಪ್ರಿಂಟ್ ಹಾಕ್ಸೋದು, ರೆಡಿ ಮಾಡಿ ಆ ಪೆಂಡಾಲ್ ಹಾಕೋದಾಗಲಿ, ಬ್ಯಾಕ್ಗ್ರೌಂಡಲ್ಲಿ ಸೇವಾ ಮಾಡುವುದನ್ನು ಕೂಡ ಜ್ಞಾನ ಧನ ಸೇವೆ ಮಾಡಿದ ಹಾಗೆಯೇ. ಇವನ್ ಪ್ಯಾಪ್ರೆಂಟ್ ಹಂಚ್ತೀವತ್ತಂದ್ರೂ ಜ್ಞಾನ ಧನದ ದಾನನೇ ಆಗಿದೆ. ಆದರೆ ಯಾರಿಗಿದು ಇಂಟ್ರೆಸ್ಟ್ ಇರಲ್ಲ, ಈ ಧನದ ಸೇವೆ ಮಾಡೋ ಇಂಟ್ರೆಸ್ಟ್ ಯಾಕೆ ಇರುವುದಿಲ್ಲ ಅಂದರೆ, ಯಾರೊಳಗ ಖುದ್ ಅವಗುಣ ಇರ್ತಾವೆ, ಅನೇಕ ರೀತಿ ದೇಹಭಾನದ ಅವಗುಣಗಳಿರ್ತಾವ, ಅವರಿಗೆ ಸೇವಾ ಮಾಡೋ ಇಂಟ್ರೆಸ್ಟ್ ಬರೋದಿಲ್ಲ ಅಂತಾರೆ ಬಾಬಾ. ಹೀಗಾಗಿ ಸೇವಾ ಮಾಡಬೇಕನ್ನೋ ಉಮಂಗ್ ಇರೋದಿಲ್ಲ. ಉಮಂಗ್ ಇರ್ಲಾರ್ಕ ಅವರಿಂದ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ್, ಘರ್ ಘರ್ ಮೇ ಜಾಕರ್ ಬಾಬಾ ಕಾ ಪೈಗಾಮ್ ದೇನಾ ಹೇ. ಬಾಬಾ ಹೇಳ್ತಾರೆ, ಮನೆ ಮನೆಗೂ ಹೋಗಿ ಬಾಬಾರವರ
संदेश ಕೊಡ್ರಿ, सर्विस करने का प्रण करो, सर्विस के लिए कोई भी बहाना मत दो. ಯಾವಾಗ ಸೇವಾ ಇರ್ತದಂದ್ರ ಸೇವೆ ಮಾಡ್ಬೇಕನ್ನು ಪ್ರಣ ತಟ್ಕೊಡ್ರಂತಾರ ಬಾಬಾ. ಸೇವೆಗೆ ಎಂದಿಗೂ ನೆಪ ಹೇಳೋರಾಗ್ಬೇಡ್ರಿ. ಯಾಕಂದ್ರೆ ಸೇವಾಗ್ ನೆಪ ಹೇಳೋದು ಅಂದ್ರೆ ಸೇವಾ ಭಾಗ್ಯ ಕೊಡೋರು ಯಾರು? ಬಾಬಾ. ಮೊನ್ನೇನು ಬಾಬಾ ಹೇಳಿದ್ರು, ಸಂಗಮ್ ಯುಗದಲ್ಲಿ ಸೇವಾ ಸಿಗುವುದು ಕೂಡ ಅತಿ ದೊಡ್ಡ ಭಾಗ್ಯ ಅಂತ. ಅಂದ್ರೆ ಎಲ್ಲರಿಗೂ ಸೇವಾ ಸಿಗುವುದಿಲ್ಲ ಅಂತ. ಸೇವಾ ಮಾಡೋರನ್ನ ನೋಡೋರು ಬಹಳ ಜನ ಅದಾರ, ಎಲ್ಲರಿಗೂ ಸೇವಾ ಸಿಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವಾ ಮಾಡ್ಲಿಕ್ಕೆ ಎಂದಿಗೂ ನೆಪ ಹೇಳಬೇಡ್ರಿ. ಯಾಕಂದ್ರೆ ನೆಪ ಹೇಳುವುದೇ ಎದಕ್ಕಂತಾರ ಬಾಬಾ? ಒಳಗೇನಾದ್ರೂ ಅವಗುಣ ಇದ್ದಾಗ. ಸೆಕೆಂಡ್ ಪಾಯಿಂಟ್, ಕಿಸಿ ಭಿ ಬಾತ್ ಕಿ ಫಿಕ್ರಾತ್ ನಹಿ ಕರ್ನಿ ಹೇ, ಗುಪ್ತ್ ಖುಷಿ ಮೇ ರೆನಾ ಹೇ. ಯಾವ ಮಾತಿನ ಚಿಂತೆ ಮಾಡಬೇಡ್ರಿ ಅಂತ. ರೋಲ್ಡ್ ಏನು ಮಾಡಲಿ, ಈ ನನ್ನ ಮದರ್ದು ಹೆಂಗೆ ಮಾಡಬೇಕು, ಮದರ್ ಆರೋಗ್ಯ ನಂದು, ಅಥವಾ ಮನೆಯವ್ರದ್ದು ಹೆಂಗೆ ಮಾಡಲಿ, ಮಕ್ಕಳದ್ದು ಹೆಂಗೆ ಮಾಡಲಿ. ಬಾಬಾ ಅಂತಾರ, ಅವ್ರಿಗೆ ನೀ ನಿರ್ಮಾಣ ಮಾಡಿ ಏನು? ಡ್ರಾಮಾ ಅನುಸಾರ ಪ್ರತಿಯೊಬ್ಬ ಆತ್ಮನ ಮೈಂಡ್ ಒಳಗೆ ಸ್ಟೋರಿ ಫಿಕ್ಸ್ಡ್ ಇದೆ. ಆ ಸ್ಟೋರಿ ಅನುಸಾರ ಅವ್ರ ಭಾಗ್ಯ, ಅವ್ರದ್ದೆಲ್ಲ ಏನೆಲ್ಲ ಅವಕಾಶಗಳಿವೆ, ಅವರಿಂದ ಏನೆಲ್ಲ ಆ್ಯಕ್ಟಿಂಗ್ ನಡಿಬೇಕಾಗಿದೆ, ಅವೆಲ್ಲ ನಡೀತವೆ. ಅಕಸ್ಮಾತ್ ಈ ರೋಲ್ ಆ ಮನೆಯೊಳಗೆ ಇಲ್ಲ ಅಂತಂದ್ರೂ ಅಲ್ಲಿ ಪಾರ್ಟ್ ನಡೀತಾನೆ ಇರ್ತದೆ. ಯಾಕೆ ಅಂದರೆ ಪ್ರತಿಯೊಬ್ಬರು ಪಾರ್ಟ್ ಒಳಗೆ ಹೆಂಗೆ ನಡಿಬೇಕು, ಏನು ಮಾಡಬೇಕು, ಎಲ್ಲಿ ಉಣ್ಬೇಕು, ತಿನ್ಬೇಕು, ಯಾವ ನೌಕರಿ ಮಾಡ್ಬೇಕು, ಯಾವ ಥರ ಜೀವನ ಮಾಡ್ಬೇಕು, ಯಾವ ಥರ ಪತ್ನಿ ಸಿಗ್ಬೇಕು, ಪತಿ ಸಿಗಬೇಕು, ಸಂಗಾತಿ ಸಿಗ್ಬೇಕು, ಮಕ್ಕಳಾಗಬೇಕು, ಇದೆಲ್ಲ ಮೊದಲೇ ನೂಂದಿದೆ ಅಂತಾರೆ ಬಾಬಾ. ಇದೆಲ್ಲ ಫಿಕ್ಸ್ಡ್ ಇದೆ. ಅಂದಮೇಲೆ ಯಾರ್ದರೆ ಚಿಂತೆ ಯಾಕೆ ಮಾಡ್ತೀರಿ? ಇವ್ರದ್ದು ಹೆಂಗೆ ಮಾಡಲಿ, ಏನು ಮಾಡಲಿ, ಚಿಂತೆ ಮಾಡಿ ಏನೂ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರ, ಯಾರ್ದು ಚಿಂತೆ ಮಾಡಬೇಡ್ರಿ, ಆದರೆ ಗುಪ್ತ ನಶೆಯೊಳಗಿರ್ರಿ. ಇದು ಎಲ್ಲ ಸಿನಿಮಾದೊಳಗೆ ನಡೀತಾ ಇದೆ. ಇಲ್ಲಿರುವ ಪ್ರತಿಯೊಬ್ಬ ಆತ್ಮರು ಮೂಲ ಶಾಂತ, ಮೂಲ ರೂಪದಲ್ಲಿ ಅವರು ಪವಿತ್ರದಾರ ಅನ್ನುವಂಥದ್ದು ನೆನಪಿರಲಿ. ಕಿಸಿ ಬಿ ದೇಹಧಾರಿಕೋ ಯಾದ್ ನಹಿ ಕರ್ನಾ. ಬಾಬಾ ಹೇಳ್ತಾರೆ, ಯಾವ ದೇಹಧಾರಿಯ ನೆನಪು ಮಾಡಬೇಡ್ರಿ. ದೇಹಧಾರಿ ಅರ್ಥಾರ್ಥ ಡ್ರಾಮಾದೊಳಗಿರುವ ಯಾವುದೇ ಇಮೇಜಸ್, ಯಾವುದೇ ವ್ಯಕ್ತಿ, ಮನುಷ್ಯ, ಅವರಂತೂ ಇಮ್ಯಾಜಿನರಿ ರೋಲ್ ಅವರು. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರ ನೆನಪು ಮಾಡಲೇಬೇಡ ನೀನು. ಯಾಕಂದರೆ ಏಕ್ ಸೆಕೆಂಡ್ ನ ಮಿಲೆ ದೂಸರೇ ಸೆಕೆಂಡ್ ಸೆ. ಅಂದಮೇಲೆ ಏನೆಲ್ಲ ಯಾವುದೇ ವ್ಯಕ್ತಿ ಅದಾರ, ವ್ಯಕ್ತಿಯ ಘಟನೆ, ಆ ಮಾತು ಒಂದು ಸೆಕೆಂಡಲ್ಲಿ ಆಗಿ ಹೋಗಿದ್ದು ಮತ್ತಾಗೋದಿಲ್ಲ. ಅದು ಆಗೋಯ್ತು, ಮುಗೀತು. ಅಂದಮೇಲೆ ಆ ನೆನಪುಗಳನ್ನು ನೆನಪು ಮಾಡಿಕೊಂಡು ಆ ವ್ಯಕ್ತಿಯನ್ನು ಏನು ನೆನಪು ಮಾಡ್ತೀರಿ, ನಿಜ ಅಂತ ತಿಳ್ಕೊತೀರಿ, ಫೀಲಿಂಗ್ನಲ್ಲಿ ಬರ್ತೀರಲ್ಲ, ಈ ರೀತಿ ನೆನಪು ಮಾಡ್ಕೋಬೇಡ್ರಿ. ಕೇವಲ ಒಬ್ಬ ತಂದೆ ನೆನಪನ್ನು ಮಾತ್ರ ಮಾಡ್ರಿ. ಇದರಿಂದ ನಾವು ಆತ್ಮ ಪುರುಷೋತ್ತಮರಾಗಲಿಕ್ಕೆ ಸಾಧ್ಯ ಇದೆ. वरदान, कल्याणकारी बाबा और समय का हर सेकंड लाभ उठाने वाले निश्चय बुद्धि निश्चिंत भव. ಕಲ್ಯಾಣಕಾರಿ ತಂದೆ ಹಾಗೂ ಸಮಯದ ಪ್ರತಿಯೊಂದು ಸೆಕೆಂಡಿನ ಲಾಭ ತೆಗೆದುಕೊಳ್ಳುವಂತಹ ನಿಶ್ಚಯ ಬುದ್ಧಿ, ನಿಶ್ಚಿಂತ ಆತ್ಮರು ಆಗ್ರಿ. ಹಾಗೆ ನೋಡಿದರೆ ನಿಶ್ಚಿಂತ ಆಗೋದು ಮನಸ್ಸು. ನಿಶ್ಚಿಂತ ಬುದ್ಧಿಯವರಾಗ್ರಿ ಅರ್ಥಾರ್ಥ ಆತ್ಮ ಅಂತೂ ಸದಾ ನಿಶ್ಚಿಂತಿದೆ. ಯಾಕೆ? ಆತ್ಮ ಅವಿನಾಶಿ ಇದೆ. ಅವಿನಾಶಿ ಆತ್ಮನಿಗೆ ಯಾರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಂದ್ಮೇಲೆ ಆತ್ಮ ಯಾಕೆ ಚಿಂತೆ ಮಾಡ್ತದೆ? ಯಾಕೆ ಸಂಶಯದಲ್ಲಿ ಬರ್ತದೆ? ಯಾಕೆ ಗಾಬರಿ ಆಗ್ತದದು? ಯಾಕಂದರೆ ಆತ್ಮ ಸದಾ ನಿಶ್ಚಿಂತಿದೆ. ಆತ್ಮನ ಮನಸ್ಸು ಚಿಂತಿತಿದೆ. ಯಾಕಂದರೆ ರೋಲ್ ಕಾನ್ಷಿಯಸ್ಸಲ್ಲಿ ಇರೋದ್ರಿಂದ, ದೇಹಭಾನದಲ್ಲಿ ಇರೋದ್ರಿಂದ ಈ ಮನಸ್ಸು ಚಿಂತೆ ಮಾಡ್ತದ. ಅದಕ್ಕೆ ಏನಂತಾರೆ ಬಾಬಾ? ನಿಶ್ಚಿಂತ ಭವ. ನಿಶ್ಚಯ ಬುದ್ಧಿ ನಿಶ್ಚಿಂತ ಭವ. ಹೇಗಾಗೋದು? ಕಲ್ಯಾಣಕಾರಿ ತಂದೆ ಹಾಗೂ ಕಲ್ಯಾಣಕಾರಿ ಸಮಯದ ಪ್ರತಿಯೊಂದು ಸೆಕೆಂಡನ್ನು, ಅದರ ಲಾಭವನ್ನು ತೆಗೆದುಕೊಳ್ಳುವಂತಹ ನಿಶ್ಚಯ ಬುದ್ಧಿ, ನಿಶ್ಚಿಂತರು ಆಗ್ರಿ. जो भी दृश्य चल रहा है उसे त्रिकालदर्शी बनकर देखो. ಏನೇ ತಮ್ಮ ಎದುರುಗಡೆ ದೃಶ್ಯ ನಡೀತಾ ಇದೆ ಅಂತಂದ್ರೆ ತ್ರಿಕಾಲದರ್ಶಿಯಾಗಿ ನೋಡ್ರಿ. ಹಿಮ್ಮತ್ और उल्लास में रहकर स्वयं भी समर्थ आत्मा बनो. ತ್ರಿಕಾಲದರ್ಶಿ ಅರ್ಥಾತ್ ಮೂರು ಕಾಲಗಳನ್ನು ನೋಡ್ರಿ. ಪಾಸ್ಟ್, ಪ್ರೆಸೆಂಟ್ और ಫ್ಯೂಚರ್. ಮೂರರಲ್ಲೂ ಉಪಸ್ಥಿತಿ ನಂದು ಆತ್ಮದ್ದಿದೆ. ಇದೇ ರೋಲ್ ಪಾಸ್ಟ್ ಒಳಗಿರಲಿಲ್ಲ. ಈ ಒಂದು ಜನ್ಮದ ಈ ಪಾಸ್ಟಲ್ಲಿ ಇರ್ಬೋದು. ಕಾಲಚಕ್ರದ ಲೆಕ್ಕದೊಳಗೆ ಪಾಸ್ಟಲ್ಲಿ ಇದು ಇರಲಿಲ್ಲ, ಇದು ಫ್ಯೂಚರ್ ಒಳಗೆ ಇರುವುದಿಲ್ಲ. ಅಂದಮೇಲೆ ಬಾಬಾ ಹೇಳ್ತಾರ, ಪಾಸ್ಟ್
ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಇವು ಮೂರು ಏನಿದಾವಲ್ಲ ಈ ಮೂರು ಕಾಲಗಳಿಂದ ಪರೆ ನಾನು ಆತ್ಮ ಇದ್ದೀನಿ. ಆ ಸ್ಥಿತಿಯಲ್ಲಿ ಸ್ಥಿತ ಆಗಿ ನೋಡ್ರಿ. ನೋಡಿದಾಗ ಉಮಂಗ ಉತ್ಸಾಹ ಸ್ವಯಂನಲ್ಲಿ ಬರ್ತದೆ. ಸ್ವಯಂ ನೀವು ಸಮರ್ಥ ಆಗ್ತೀರಿ ಮತ್ತು ವಿಶ್ವವನ್ನು ನೀವು ಸಮರ್ಥ ಮಾಡಲಿಕ್ಕೆ ಸಾಧ್ಯ ಇದೆ. ಸ್ವಯಂ ಕಿ ತುಫಾನೋ ಮೇ ಹಿಲೋ ಮತ್ ಅಚಲ್ ಬನೋ. ಸ್ವಯಂನ ತುಫಾನ್ ಅಂದರೆ ನಾ ಆತ್ಮ, ನನ್ನ ಆತ್ಮನ ಮನಸ್ಸಿನೊಳಗ ಡ್ರಾಮಾದೇನು ಸ್ಟೋರಿ ಇದೆ, ಆ ಸ್ಟೋರಿ ಕಲಿಯುಗದಿರೋದ್ರಿಂದ ಕಲಿಯುಗದ ಸ್ಟೋರಿ ಒಳಗೆ ಹಲ್ಚಲ್. ಒಮ್ಮೆ ಶರೀರ ಆರಾಮ್ ಇರ್ತದೆ, ಇನ್ನೊಮ್ಮೆ ಏನೇನೋ ಗದ್ದಲ ಮಾಡ್ತದ, ಗದ್ದಲ ಆಗ್ತಾ ಇರೋದು ಕಾಣ್ತದ. ಒಮ್ಮೆ ಎಲ್ಲ ಏಕ್ದಮ್ ಮಾತು ಸ್ವೀಟ್ ಇರ್ತದ, ಒಮ್ಮೊಮ್ಮೆ ಮಾತು ಹಾರ್ಡ್ ಇರ್ತದ. ಒಮ್ಮೆ ಘಟನೆಗಳು ಎಲ್ಲ ನಮ್ಮ ಅನುಕೂಲ ಇರ್ತದ, ಒಮ್ಮೊಮ್ಮೆ ಅನಾನುಕೂಲ ಇರ್ತದ. ಹಲ್ಚಲ್ ಯಾಕೆ ಅಂದರೆ ಬಾಬಾ ಹೇಳ್ತಾರ ಹಲ್ಚಲ್ ಬಿರುಗಾಳಿಯೊಳಗೂ ಕೂಡ ಏನೇ ಇರಲಿ, ಆದ್ರೆ ಸ್ವಯಂ ಏನಿರಲಿ, ಸ್ವಯಂ ನೀವು ಅಚ್ಚಲ್ಲಿರ್ರಿ. ಅಂದ್ರೆ ಅರ್ಥ ನಾ ಆತ್ಮ ಅಲಗಾಡ್ತಾ ಇರೋದು ಶರೀರ ರೋಲ್, ಪರೀಕ್ಷೆ ಬಂದಿರೋದು ರೋಲಿಗೆ, ಗಾಬರಿ ಆಗ್ತಾ ಇರೋದು ರೋಲ್. ಆದರೆ ನಾನು ರೋಲೇ ಅಲ್ಲ, ನಾನು ಆತ್ಮ ಇದ್ದೀನಿ. ಎಂಥ ಆತ್ಮ? ಅಚಲ್ ಆತ್ಮ, ಚಲಿಸದ ಬದಲಾಗದ ಸ್ಥಿರವಾದ ಆತ್ಮ ನಾನಿದ್ದೀನಿ. ಇಷ್ಟು ಸ್ಮೃತಿ ಇರಲಿ ಅಂತಾರೆ ಬಾಬಾ. जो समय मिला है साथ मिला है, अनेक प्रकार के खजाने मिल रहे हैं, उनसे संपत्तिवान और समर्थिवान बनो. ಏನು ತಮ್ಮ ಜೊತೆಯಲ್ಲಿ ಜೊತೆ ಅಂದರೆ ಬ್ರಾಹ್ಮಣ ಪರಿವಾರದ ಜೊತೆ ಇದೆ, ಭಗವಂತನ ಜೊತೆ ಇದೆ, ಸಮಯದ ಜೊತೆ ಇದೆ ನಮ್ಮ ಜೊತೆಯಲ್ಲಿ. ಅಂದಮೇಲೆ ಏನೇನು ಜೊತೆ ಸಿಕ್ಕಿದೆ, ಏನೇನು ಸಮಯ ಸಿಕ್ಕಿದೆ ಮತ್ತು ಎಷ್ಟು ಪ್ರಕಾರದ ಖಜಾನೆಗಳು ಸಿಕ್ಕಿವೆಯೋ ಅವೆಲ್ಲವುಗಳನ್ನು ಸಂಪತ್ತಿವಾನ್ ಮತ್ತು ಸಮರ್ಥಿವಾನ್ ಆಗಿ ಸದ್ಬಳಕೆ ಮಾಡಿಕೊಡ್ರಿ. ಸಾರಿ ಕಲ್ಪನೆ ಐಸಾ ದಿನ್ ಫಿರ್ ಆನೆ ವಾಲೆ ನಹಿ ಹೇ. ಅಂಡರ್ಲೈನ್. ಭಾಳ ಸುಂದರ ಮಹಾವಾಕ್ಯ. ಈ ಸಮಯದಲ್ಲಿ ಸಂಗಮ ಯುಗದ ಸಮಯದ ನನಗೆ ಸಪೋರ್ಟ್ ಇದೆ. ಬಾಬಾ ಜೊತೆಯಲ್ಲಿದ್ದಾರ, ಬ್ರಾಹ್ಮಣ ಪರಿವಾರ ಜೊತೆಯಲ್ಲಿದೆ, ಈಶ್ವರೀಯ ಪರಿವಾರ ಜೊತೆಯಲ್ಲಿದೆ. ಈ ಒಂದಕ್ಕೆ ಪದಮಾಗುವಂತಹ ಸಮಯ ಇದು. ಇಂಥ ಸಮಯ ಇಡೀ ಕಲ್ಪದಲ್ಲಿ ಮತ್ತೆಂದಿಗೂ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಇಸಿಲಿಯೇ ಅಪ್ನಿ ಸಬ್ ಚಿಂತಾಯೇ ಬಾಬಾ ಕೋ ದೇಕರ್. ಅದಕ್ಕಾಗಿ ತಮ್ಮೆಲ್ಲ ಚಿಂತೆಗಳನ್ನು ಬಾಬಾರವರಿಗೆ ಕೊಟ್ಟು ನಿಶ್ಚಯ ಬುದ್ಧಿವನ್ ಸದಾ ನಿಶ್ಚಿಂತ ರಹೋ. ಈ ಮನಸ್ಸು ಬಾಬಾರ್ದಿದೆ, ಡ್ರಾಮಾದಿದೆ. ಮನಸ್ಸನ್ನು ಯಾವಾಗ ನಂದು ಅನ್ಕೋತೀನಿ, ಮನಸ್ಸಿನ ಹಲ್ಚಲ್, ಮನಸ್ಸಿನ ಚಿಂತೆ, ಮನಸ್ಸಿನ ದುಃಖ ಅದು ನಂದಾಗ್ಬಿಡ್ತದ. ಅವಾಗ ಮನಸ್ಸಿನ ದುಃಖ ಚಿಂತೆ ಹೋಗಿಸೋದ್ರಲ್ಲಿನೇ ನಮ್ದೆಲ್ಲ ಸಮಯ ವ್ಯರ್ಥ ಆಗ್ತದೆ. ಆದರೆ ಮನಸ್ಸಿನ ಚಿಂತೆಯನ್ನು ನಾವು ಹೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನಸ್ಸಿನಲ್ಲಿ ಏನು ಸ್ಟೋರಿ ಇದೆ ಅದು ಸ್ಕ್ರಿಪ್ಟೆಡ್ ಇದೆ, ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ. ಯಾವಾಗ ಯಾವ ವಿಚಾರ ಬರಬೇಕು, ಮನಸ್ಸಿನಲ್ಲಿ ಯಾವಾಗ ಬಿರುಗಾಳಿ ಏಳಬೇಕು, ಮನಸ್ಸು ಯಾವಾಗ ಶಾಂತ ಇರಬೇಕು, ಇದು ಮೊದಲೇ ಸ್ಕ್ರಿಪ್ಟೆಡ್ ಇದೆ. ಇದು ನನ್ನ ಚಾಯ್ಸ್ ಅಲ್ಲ, ನನ್ನ ಆತ್ಮದ ಚಾಯ್ಸ್ ಅಲ್ಲ, ಇದು ರೋಲ್ನ ಚಾಯ್ಸ್ ಅಲ್ಲ, ಇದು ಡ್ರಾಮಾ ಚಾಯ್ಸ್ ಇದೆ. ಅರ್ಥಾತ್ ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ ಇವುಗಳನ್ನು ಚೇಂಜ್ ಮಾಡ್ಕೊಳಿಕ್ಕೆ ಹೋಗಬೇಡ. ಈ ಮನಸ್ಸಿನ ಹಲ್ಚಲ್ನ ಮೇಲೆ ಅಟೆನ್ಷನ್ನು ಕೊಡಬೇಡ. ನೀ ಕೇವಲ ನಿನ್ನ ಅಟೆನ್ಷನ್ ನಿನ್ನ ಆತ್ಮದ ಸತ್ಯ ಸ್ವರೂಪದ ಮೇಲೆ ಕೊಡು. ಆಗ ಬಾಬಾ ಹೇಳ್ತಾರೆ ಹಲ್ಚಲೊಳಗು ಅಚ್ಚಲಿರ್ತಿ. ಸೊ ಹಲ್ಚಲೊಳಗೆ ಅಚ್ಚಲಿರ್ಲಿಕ್ಕೆ ಏನು ಹಲ್ಚಲ್ ಮನಸ್ಸಿನಲ್ಲಿ ನಡೀತಾ ಇದೆ ಅದನ್ನು ಮೊದಲು ಬಾಬಾ ಕೊಡು. ಯಾಕಂದ್ರೆ ನಂದು ಅಂದ್ಕೊಂಡಿತ್ತಂದ್ರೆ ನಾನು ನಿಶ್ಚಯ ಬುದ್ಧಿ ಅಲ್ಲ. ನಿಶ್ಚಯ ಬುದ್ಧಿ ಅರ್ಥಾರ್ಥ ನನ್ನ ನಿಶ್ಚಯ ಇದೆ, ನಾ ಆತ್ಮ ಇದ್ದೀನಿ. ನನ್ನ ನಿಶ್ಚಯ ಇದೆ, ನಾ ಅಲುಗಾಡದ ಆತ್ಮ ಇದ್ದೀನಿ. ನನ್ನ ನಿಶ್ಚಯ ಇದೆ, ನಾ ಸ್ಥಿರವಾದ ಅವಿನಾಶಿ ಆತ್ಮ ಇದ್ದೀನಿ ಮತ್ತು ಅವಿನಾಶಿ ತಂದೆ ಸಂತಾನ ಇದ್ದೀನಿ. ಅಂದ ಮೇಲೆ ಹಲ್ಚಲ್ ಯಾರಲ್ಲಿದೆ? ಮೈಂಡ್ ಒಳಗಿದೆ. ಮೈಂಡ್ ಬಾಬಂದಿದೆ, ಮನಸ್ಸು ಬಾಬಾಂದಿದೆ ಅಂದಮೇಲೆ ಬಾಬಾಗ ಅರ್ಪಣೆ ಮಾಡ್ರಿ, ನಿಶ್ಚಯ ಬುದ್ಧಿಯವರಾಗ್ರಿ. ಹಾಗೆ ನಿಶ್ಚಿಂತಿರಿ ಅಂತಾರೆ ಬಾಬಾ. ನೀ ಆತ್ಮ ನಿಶ್ಚಿಂತಿರು. ತೋ ಕಲ್ಯಾಣಕಾರಿ ಬಾಬಾ ಅವ್ರ ಸಮಯಕ್ಕೆ ಹರ್ ಸೆಕೆಂಡ್ ಲಾಭ ಉಠಾವೋ. ಕಲ್ಯಾಣಕಾರಿ ಸಮಯ ಮತ್ತು ಕಲ್ಯಾಣಕಾರಿ ಬಾಬಾ ಇವರಿಬ್ಬರದು ಚಲೋತ್ನೆಗೆ ಲಾಭ ತಗೋರಿ ಅಂತಾರೆ ಬಾಬಾ. ಏನಾಗಲಿಕ್ಕೆ? ಬಾಪ್ ಸಮಾನ ಸ್ಥಿತಿಯನ್ನು ಇದೇ ಸಮಯದಲ್ಲಿ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಬಾಬಾ, ಕಲ್ಯಾಣಕಾರಿ ಬಾಬಾ ಮತ್ತು ಕಲ್ಯಾಣಕಾರಿ ಸಮಯ ಬಹಳ ನಿಮ್ಮ ಜೊತೆಗಿದೆ. ನಿಮ್ಮ ಟೈಮ್ ನಡೀತಾ ಇದೆ ಅಂತಾರೆ ಬಾಬಾ. ನಿಮ್ದೆಲ್ಲ ಟೈಮ್ ಪುರುಷೋತ್ತಮ ಇದೆ, ನಿಮ್ಮೆಲ್ಲ ಟೈಮ್ ಕಲ್ಯಾಣಕಾರಿ ಇದೆ. ಅದಕ್ಕೆ ಈ ಸಮಯದ ಲಾಭವನ್ನು ತೆಗೆದುಕೊಳ್ರಿ. ಸ್ಲೋಗನ್: ಬಾಬಾ ಕೆ ಸಂಘ ಕಾ ರಂಗ್ ಲಗಾವೋ ತೋ ಬುರಾಯಿಯ ಸ್ವತಃ ಸಮಾಪ್ತ ಹೋ ಜಾಯೇಗಿ. ಬಾಬನ್ ಸಂಘದ ರಂಗ್ ಈ ಮನಸ್ಸಿನ ಮೇಲೆ ಹತ್ತಿತು ಅಂದರೆ ಮನಸ್ಸಿನಲ್ಲಿರುವಂಥ ಎಲ್ಲ ಕೆಟ್ಟ ಅವಗುಣಗಳು ದೂರ ಆಗಲೇಬೇಕು. ಅವ್ಯಕ್ತ ಇಶಾರೆ
अशरीरियागी विदेही ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸಿಕೊಡ್ರಿ. ವಿದೇಹಿ ಬನ್ನೇಕಿ ವಿಧಿ है, ವಿದೇಹಿ ಆಗುವ ವಿಧಿಯಾಗಿದೆ बिंदु बनना. अशरीरी बनते हो, कर्मातीत बनते हो, सबकी विधि बिंदी है. अशरीरी ಆಗ್ಬೇಕಂದ್ರೆ ಬಿಂದು ಆಗಬೇಕು, ಬಿಂದು ಇಡಬೇಕು, ಬಿಂದು ತಂದೆ ನೆನಪು ಮಾಡಬೇಕಾಗ್ತದ. ವಿದೇಹಿ ಆಗ್ಲಿಕ್ಕೂ ಕೂಡ ನೀವು ಮೊದಲು ಬಿಂದು ಆಗ್ಬೇಕಂತಾರೆ ಬಾಬಾ. ಶರೀರ ಹೋದ್ಮೇಲೆ ಉಳಿಯೋದು ಬಿಂದು. ಅಂದರೆ ಶರೀರದಿಂದ ಪರೆ, ಡ್ರಾಮಾದಿಂದ ಪರೆ ಆದಾಗಲೇ ನಾನು ಬಿಂದು ಆಗ್ತೀನಿ. ಬಿಂದು ಆದಾಗಲೇ ಅಶರೀರಿಯ ಅಭ್ಯಾಸ, ಅಶರೀರ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಸಾಧ್ಯ ಇದೆ. तो बाप दादा कहते अमृत वेले बाप दादा से मिलन मनाते, रूरिहान करते. जब कार्य में आते हो तो पहले 3 बिंदियों का तिलक मस्तक पर लगाओ. ಅಮೃತ ವೇಳೆ ಎದ್ದಾಗ ಬಾಬಾನ ಮಿಲನ್ ಮಾಡಬೇಕಾದ್ರೆ ಮೊದಲು ಈ 3 ಬಿಂದುಗಳ ಸ್ಮೃತಿಯನ್ನು ಮಸ್ತಕದಲ್ಲಿ ತಗೊಂಡು ಬನ್ನಿರಿ, ಚೆಕ್ ಮಾಡಿಕೊಡ್ರಿ. ಕಿಸಿ ಭಿ ಕಾರಣ ಸೆ ಯ ಸ್ಮೃತಿ ಕ ತಿಲಕ್ ಮಿಟ್ತೋ ನಹಿ ಚಾತಾ. ಯಾವುದರ ಕಾರಣದಿಂದ ಸ್ಮೃತಿಯ ತಿಲಕ್ ಅಂದ್ರೆ ಸಮಜ್, ತಿಳುವಳಿಕೆ. ಸ್ಮೃತಿಯ ತಿಲಕ್ ಅಂದ್ರೆ ಹಣೆ ಮೇಲೆ 3 ಬಿಂದು. ಒಬ್ರು ಅಣ್ಣವರಿದ್ರು, ಬಾಬಾ ಹೇಳಿದರೆ 3 ಬಿಂದು ಹಚ್ಕೋ ಅಂತ ಹೇಳಿ ಅವರು 3 ಬಿಂದು ಹಚ್ಕೊಂಡು ಬಂದಿದ್ರು. ಹಾಗೆ ಹಿಂಗಲ್ಲ, ಸ್ಥೂಲ ರೂಪದ 3 ಬಿಂದು. ಬಿಂದು ಅರ್ಥಾತ್ ತಿಳುವಳಿಕೆ, ಸಮಜ್. ನಾ ಆತ್ಮ ಬಿಲ್ಕುಲ್ ಅತಿ ಸೂಕ್ಷ್ಮಾತಿ ಸೂಕ್ಷ್ಮ, ಈ ಎಲ್ಲ ಜಗತ್ತಿನಿಂದ ಪರೆ ಬಿಂದು ಇದ್ದೀನಿ ಅಂತ. ನಾ ಆತ್ಮ ಬಿಂದು ಆದಾಗ ಯಾರು ಸಂತಾನ್? ಬಾಬಾ ಬಿಂದುವಿನ ಸಂತಾನ ಇದ್ದೀನಿ. ಬಸ್ ಡ್ರಾಮಾ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಇಡೋದೇ ಬಿಂದು ಅಂದಮೇಲೆ ಬಾಬಾ ಅಂತಾರ ಈ 3 ಬಿಂದುಗಳ ಸ್ಮೃತಿ ಏನು ಅಮೃತ ವೇಳೆ ಇಟ್ಕೋಬೇಕಲ್ಲ, ಅದು ಬಾಬಾ ಹೇಳ್ತಾರೆ ಇದೆಂದಿಗೂ ಹೋಗಬಾರ್ದು. ಅಮೃತ ವೇಳ ಅಂದ್ರೆ ರಾತ್ರಿ ಮುಗಿದ ಮೇಲೆ, ಈ ರಾತ್ರಿ 8, 9, 10, 11, 12, 1, 2ಕ್ಕೆ ಏಳುವಂಥ ಮಾತು. ಆ ಅಮೃತ ವೇಳೆನೂ ಓಕೆ, ಬಟ್ ಅಮೃತ ವೇಳ ಅರ್ಥಾತ್ ಸಂಗಮ ಯುಗ, ಪೂರಾ ಸಂಗಮ ಯುಗ. ಈ 3 ಬಿಂದುಗಳನ್ನು ಬುದ್ಧಿಯಲ್ಲಿ ನೆನಪಿಟ್ಕೊಂಡಿರ್ತಾರೆ ಬಾಬಾ. ಯಾವ ಕಾರಣಕ್ಕೂ ನಾನು ಬಿಂದು ಇದ್ದೀನಿ ಅನ್ನುವಂಥದ್ದು ಈ ಸ್ಮೃತಿ ಹೊರಟು ಹೋಗಬಾರ್ದು, ಅಳಿಸ್ಬಾರ್ದು. ಯಾಕಂದರೆ ಬೇಸಿಗೆ ಒಳಗೆ ಯಾರು ಕುಂಕುಮ ಹಚ್ಕೊಂಡಿರ್ತಾರ, ಯಾರು ಚುಕ್ಕಿ ಹಚ್ಕೊಂಡಿರ್ತಾರ, ಗಂಧ ಹಚ್ಕೊಂಡಿರ್ತಾರೋ ಅದು ಬೆವರಿನಿಂದ ಗೊತ್ತಾಗ್ಲಾರ್ದಂಗೆ ಅಳಿಕ್ ಹೋಗ್ಬಿಟ್ಟಿರ್ತದ. ಗೃಹಸ್ಥಿಯರಿಗೆ ಹೇಳ್ತಾರ, ಮಾತೆಯರಿಗೆ, ನೀ ಹಣಿ ಮೇಲೆ ಯಾಕೆ ಹಚ್ಕೊಂಡಿಲ್ಲ ಅಂತ. ನಾನು ಹಚ್ಕೊಂಡಿದ್ದೆ, ಹೆಂಗೆ ಹೋಗೈತಿ ಗೊತ್ತಿಲ್ಲ ಅಂತಾರವರು. ಹಾಗೆ ಬಾಬಾ ಹೇಳ್ತಾರೆ ನಾ ಆತ್ಮ ಬಿಂದು ಇದೀನಿ ಅನ್ನೋದು ಪೂರಾ ಸಂಗಮ ಯುಗದೊಳಗೆ ಈ ಟೋಟಲ್ ಡ್ರಾಮಾ ಅನ್ನುವಂಥದ್ದು, ಡ್ರಾಮಾ ಫುಲ್ ಸ್ಟಾಪ್ ಹಾಕುವಂಥದ್ದು ಏನಿದೆಯಲ್ಲ, ಇದು ಎಂದಿಗೂ ಅಳೆದು ಹೋಗಬಾರ್ದು, ಈ ಸ್ಮೃತಿ ಮರಿಬಾರ್ದು ಅಂತಾರೆ ಬಾಬಾ. ಅವಿನಾಶಿ ಅಮಿಟ್ ತಿಲಕ್ ರಹೆ, ಅವಿನಾಶಿ ಅಮಿಟ್ ತಿಲಕ್ ರಹೆ ಅರ್ಥಾತ್ ಅವಿನಾಶಿ ಆದಂಥ ನಾ ಆತ್ಮ ಅನ್ನುವ ಸೂಕ್ಷ್ಮ ತಿಳುವಳಿಕೆ, ಪ್ರಜ್ಞೆ, ವಿವೇಕ ಸದಾ ಜಾಗೃತಿ ಇರಲಿ. ಇದೆಲ್ಲ ನಡೀತಾ ಇರೋದೊಂದು ಡ್ರಾಮಾ, ಒಂದು ಸ್ಕ್ರೀನ್ನ ಮೇಲೆ ಈ ಒಂದು ಶೋ ನಡೀತಾ ಇದೆ, ಪಪೇಟ್ ಶೋ ನಡೀತಾ ಇದೆ ಅನ್ನುವಂಥದ್ದು. ಬಸ್ ಇದೊಂದು ಡ್ರಾಮಾ. ಈ ಒಂದು ಬಿಂದು ಹಾಕ್ರಿ, ಬಿಂದು ತಂದೆ ನೆನಪು ಮಾಡೋದು ಇದೆಯಲ್ಲ, ಇದು ಎಂದಿಗೂ ಅಳಿಸ್ಬಾರ್ದು, ಸದಾ ಅವಿನಾಶಿಯಾಗಿರಬೇಕು. ಆಗ್ಲೇ ಸದಾ ವಿದೇಹಿ ಅಥವಾ ಅಶರೀರಿಯಾಗಿ ನೀವು ನಿಮ್ಮ ಮೂಲ ಸ್ಥಿತಿಯ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ. ಓಂ ಶಾಂತಿ.